ಹಾಯ್ ನಮಸ್ಕಾರ, ಡಿಜಿಟಲ್ ಕುಟುಂಬಕ್ಕೆ ಸ್ವಾಗತ. ಇವತ್ತು ವಿಭಿನ್ನವಾದ ಒಂದು ಸ್ಟೋರಿನ ನಾನು ಕೇಳಿದೆ. ಅಂದರೆ ಸ್ಟೋರಿ ಅಲ್ಲ, ಒಂದು ರೀತಿಯಾದ ವಿಚಾರ. ಅದು ನಿಮಗೊಂದು ಸಿಹಿ ಸುದ್ದಿ ಅಂತ ಒಂದು ಸಿನಿಮಾ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ. ಈ ಒಂದು ಟ್ರೈಲರ್ ಲಾಂಚ್ ಮಾಡೋದ್ರಾಗೆ ಸಾಂಗ್ಸು ನೋಡಿದೆ, ತುಂಬ ಹಿಡಿಸ್ತು. ಹಾಗೆ ಒಂದು ಹೆಣ್ಮಕ್ಳಿಗೋಸ್ಕರ ಡೆಡಿಕೇಟ್ ಮಾಡಿದಂತಹ ಒಂದು ಹಾಡು ಹಾಗೆ ಟ್ರೈಲರ್ ಅಂತ ಹೇಳ್ಬೋದು, ಓವರಾಲ್ ಸಿನಿಮಾ. ಸೊ ಇವತ್ತು ನನ್ನ ಜೊತೆ ಸ್ಪೆಷಲ್ ಪರ್ಸನ್ ಇದ್ದಾರೆ. ಇವರು ಒಂದು ಪ್ರೆಗ್ನೆಂಟ್ ಒಂದು ರೋಲನ್ನು ಈ ಸಿನಿಮಾದಲ್ಲಿ ಪ್ಲೇ ಮಾಡಿದ್ದಾರೆ. ಇದೊಂದು ವಿಶೇಷವಾದ ಪಾತ್ರ. ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸಿನಿಮಾ ಹೇಗೆ ಶುರುವಾಯಿತು ಏನು ಅಂತ. ಸರ್ ನಮಸ್ಕಾರ. ನಮ್ಮ ಡಿಜಿಟಲ್ ಕುಟುಂಬಕ್ಕೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಓಕೆ ಸರ್, ಹೆಂಗೆ ಸರ್ ಸ್ಟಾರ್ಟ್ ಆಯಿತು ಇದು ಕತೆ? ಯಾವಾಗ ಸ್ಟಾರ್ಟ್ ಆಗಿದ್ದು ಏನು? ಕತೆ ಆಗಲೇ ನಾನು ಹೇಳ್ದಂಗೆ ಎಲ್ಲರ ಮನೆಗಳಲ್ಲೂ ಇದು ಕತೆ ಇದೆ ಆ್ಯಕ್ಚುಲಿ. ಅಂದರೆ ನಾರ್ಮಲಿ ಏನೋ ಸ್ಪೆಷಲಿ ಗಂಡು ಮಕ್ಕಳಿದ್ದಾಗ ಅವ್ರು ಒಂದೇ ಒಂದು ಬಯಸ್ಕೊಳ್ಳೋದು ತಾಯಿ ಹತ್ರ, ನಿನ್ನೆ 9 ತಿಂಗಳು ಹತ್ತು ಈ ಥರ ಮಾಡಿಬಿಟ್ಟೆ ನೀನು, ಏನೋ ಒಂದು ನೀವು ವೀಕೆಂಡ್ ಯಾವುದೋ ಕಾರಣಕ್ಕೆ ಲೇಟಾಗಿ ಬರ್ತೀರಾ, ಏನೋ ಮಾಡ್ತೀರಾ, ಅದೇ ಸಿನಿಮಾಗೆ ಹೋಗಿ ಬಂದರು ಅಥವಾ ಫ್ರೆಂಡ್ಸ್ ಪಾರ್ಟಿಗೆ ಹೋಗಿ ಬಂದರು ಎಲ್ಲೋದು. ಸೊ ಈ ಒಂದು ಥಾಟ್ ಪ್ರೊಸೆಸ್ ನನಗೆ ಡೆವಲಪ್ ಹಾಕೊಂಡು ಬಂತು. ಅರೆ ನಾವು ಯಾವಾಗಲೂ ಇದನ್ನು ರಿಸೀವಿಂಗ್ ಎಂಡಲ್ಲಿ ಇಡ್ತೀವಲ್ಲ, ನಾವು ಕೊಟ್ಟು ನೋಡಿದ್ರೆ ಹೆಂಗಿರುತ್ತೆ ಅನ್ನೋದು. ಒಂದು ದಿನ ಹಾಗೆ ಮಲಗಿ ಬೆಳಿಗ್ಗೆ ಹೇಳಷ್ಟರಲ್ಲಿ ಐ ಅಂಡರ್ವೆಂಟ್ ದಿಸ್. ನಾನೇ ಡೆಲಿವರಿ ಆಗಿ ನಂದೇ ಏನೋ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಗಿ ಮಗುವಾಗಿದ್ದು. ಸೊ ಈ ಒಂದು ಥಾಟ್ನ ಇಟ್ಕೊಂಡು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ರೈಟ್ ಮಾಡೋದಕ್ಕೆ. ಸೊ ಅದು ಕಂಪ್ಲೀಟಾಗಿ ಒಂದು ನಾನ್ ಲೀನಿಯರ್ ಆಗಿ ಬರೋದು. ಇದು ಈ ಥರ ಒಂದು ಸಬ್ಜೆಕ್ಟ್ನ ನಾವು ಎಷ್ಟು ಸೀರಿಯಸ್ ಆಗಿ ಹೇಳಿದ್ರೆ ಅಷ್ಟು ಡಾಕ್ಯುಮೆಂಟ್ರಿ ಆಗಿಬಿಡುತ್ತೆ. ಇದು ಸಿನಿಮ್ಯಾಟಿಕ್ ಆಗಿ ಮಾತಾಡಬೇಕಂದ್ರೆ ಇದಕ್ಕೊಂದು ಹ್ಯೂಮರು, ಒಂದು ಎಂಟರ್ಟೈನ್ಮೆಂಟು, ಒಂದು ಗ್ಲಾಮರು ಎಲ್ಲ ಸೇರಿ ಒಂದು ಒಂದು ಮಾಡ್ಯೂಲ್ ರೆಡಿ ಮಾಡಿಕೊಂಡು ಆಮೇಲೆ ಸಿನಿಮಾ ರೆಡಿ ಆಯಿತು. ಇದು ಹೇಗೆ? ಓಕೆ, ನಿಮಗಿದು ಥಾಟ್ ಬಂದಿದ್ದರಿಂದ ಸ್ಟಾರ್ಟ್ ಮಾಡಿದ್ರಿಂದ ಒಂದು ಸೀರಿಯಸ್ ಆಗಿ ಹೇಳೋದು ಬೇಡ ಅಂತೇಳಿ ಈ ರೀತಿ ಹೇಳ್ತಾ ಇದ್ದಾರೆ. ಇವತ್ತು ಕೂಡ ಅಲ್ಲಿ ಸೀಮಂತ ಒಂದೇನೋ ಮಾಡಿದ್ರಿ ಸರ್, ತುಂಬ ಸ್ಪೆಷಲ್ ಆಗಿತ್ತು ಅದು. ನೀವು ಹೇಳಿದ್ರಿ ಹೆಣ್ಮಕ್ಳು ಕೂಡ ಇದು ಡೆಡಿಕೇಟ್ ಮಾಡ್ತಿದ್ದೀವಿ ಅಂತ. ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗ್ಬೋದು ನಿಮ್ಗೆ, ನಿಮ್ಮ ಲೈಫ್ಗೆ? ಈ ಪರ್ಟಿಕ್ಯುಲರ್ ಸಿನಿಮಾಯಿಂದ ನಾವು ಮೆಸೇಜ್ ಕೊಡೋದೇನೆ ಅದೇನೆ. ಅದು ನಾರ್ಮಲಿ ಹೇಳ್ತಾರೆ ವೈ ಶುಡ್ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ. ಸೊ ಆ ಕ್ಲೀಶೆ ಡೈಲಾಗ್ನ ನಾವು ಬ್ರೇಕ್ ಮಾಡೋಕ್ಕಂತಲೇ ಈ ಸಿನಿಮಾ ಮಾಡಿರೋದು. ಅಂದರೆ ನಿಮ್ಮ ನೋವು ನಮಗೂ ಅರ್ಥ ಆಗುತ್ತೆ. ಇಫ್ ವಿ ಕ್ಯಾಂಟ್ ಫೀಲ್ ಯುವರ್ ಪೇನ್, ಅಟ್ಲೀಸ್ಟ್ ವಿ ಕ್ಯಾನ್ ಶೇರ್ ಯುವರ್ ಪೇನ್. ಆ ಲೆವೆಲ್ಗೆ ಈ ಸಿನಿಮಾ ಒಂದು ಮೆಸೇಜ್ ಕೊಡೋ ಥರನೂ ಇರುತ್ತೆ ಇದು. ಓಕೆ ಸರ್, ನೀವು ನಾನೀಗ ಸಾಂಗ್ಸ್ ನೋಡಿದೆ ಸರ್, ಸಿಕ್ಕಾಪಟ್ಟೆ ಬೋಲ್ಡಾಗಿ ಕಾಣಿಸ್ತಾ ಇದ್ರಿ, ಹಾಗೆ ಸ್ಪೆಷಲಾಗಿ ಕಾಣಿಸ್ತಾ ಇದ್ರಿ. ಥ್ಯಾಂಕ್ ಯು. ಈ ರೀತಿ ಒಂದು ಪಾತ್ರ ಅದು ಇರುತ್ತೆ ಸೈಡಲ್ಲಿ, ಇದೊಂದು ಮಾಡಿದಾಗ ನಿಮ್ಗೆ ಏನು ಅನಿಸ್ಲಿಲ್ವಾ? ಅದೇನೆ ನಾನು ಮುಂಚೆಯಿಂದ ಹೇಳ್ದಂಗೆ, ಐ ಮೀನ್ ನಮ್ಮಲ್ಲಿ ಅರ್ಜುನ ಅಂತ ಏನು ಕೃಷ್ಣ ಅರ್ಜುನ ಭಗವದ್ಗೀತೆ ಎಲ್ಲ ನೀವು ನೋಡಿರ್ತೀರ. ಬಟ್ ಇದೇ ಅರ್ಜುನ ಒಂದು ವಾರಿಯರು, ಹೀಸ್ ಮಾಸ್ಕುಲೈನ್ ಆಗಿ ಒಂದು ಪರಾಕ್ರಮಿ. ಅವರು 1 ವರ್ಷಗಳ ಕಾಲ ಅವರು ಬೃಹಣ್ಣಳೆಯಾಗಿ ಒಂದು ಹೆಣ್ಣಾಗಿ ಹ್ಯಾಡ್ ಟು ಫೀಮೇಲ್ ಬಾಡಿ ಹಾಕೊಂಡು ಮಾಡಿದ್ದಾರೆ. ಇತಿಹಾಸದಲ್ಲಿ ಬಂದು ಹೋಗಿದೆ. ಈಗ ಎಲ್ಲ ಕಥೆಗಳೂ ಮೊದಲೇ ಹೇಳಿದ್ದಾರೆ ಆ್ಯಕ್ಚುಲಿ. ನಮ್ಮ ಎಪಿಕ್ ಸ್ಟೋರೀಸಲ್ಲಿರ್ಬೋದು, ನಮ್ಮ ಹಿಂದಿನ ಸಿನಿಮಾಸಲ್ಲಿರ್ಬೋದು, ಈ ಥರ ಒಂದು ಕಥೆನೂ ಆ್ಯಕ್ಚುಲಿ ಬಂದು ಹೋಗಿರ್ಬೋದು, ಗೊತ್ತಿಲ್ಲ. ಬಟ್ ಸ್ಟಿಲ್ ಇದು ನಾವು ಈಗಿನ ಆಡಿಯನ್ಸ್ಗೆ ಯಾವ ಥರ ತಲುಪಿಸ್ಬೇಕು ಇದು ಮೆಸೇಜು ಮತ್ತು ಸಿನಿಮಾ ಎಂಟರ್ಟೈನ್ಮೆಂಟ್ ಥ್ರೂ ಇದೊಂದು ಪ್ರಯತ್ನ ಇದೆ. ಓಕೆ, ಈ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಸರ್. ಕೆಲವೊಂದು ಸಿನಿಮಾಗಳನ್ನ ಯಾವುದು ಪರ್ಟಿಕ್ಯುಲರ್ ಅಂತ ಹೇಳಕ್ಕೆ ಹೋಗಲ್ಲ. ಕೆಲವೊಂದು ಅದು ಏನು ಇರೋದೇ ಇಲ್ಲ, ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರ್ತೀರ. ಈಗ ನೀವೊಂದೇನೋ ಸಿನಿಮಾ, ನಿಮಗೊಂದು ಸಿಹಿ ಸುದ್ದಿ, ಏನು ಸರ್, ಏನು ಹೇಳಕ್ಕೆ ಹೊರಟಿರ್ತೀರ ಅಂತ? ಇದು ಈ ಥರ ಒಂದು ಪ್ರಯತ್ನ ಆ್ಯಕ್ಚುಲಿ ನಮ್ಮದು ಒಂದು ರೆಗ್ಯುಲರ್ ಜಾನ್ರ್ ಆಫ್ ಫಿಲ್ಮ್ ಬಿಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನರ್, ಅಂದರೆ ಒಂದು ಸಣ್ಣ ಮಗು. ಅದಕ್ಕೆ ಇವತ್ತು ಮಗು ಕೈಲೇ ನಾವು ಟ್ರೈಲರ್ ಲಾಂಚ್ ಮಾಡಿಸಿದ್ವಿ. ಅಂದರೆ ಆ ಮಗುವಿಂದ ಒಂದು 80-90 ಇಯರ್ಸ್ ಓಲ್ಡ್ ಯಾರೇ ವ್ಯಕ್ತಿ ಇದ್ರೂ, ಅಂದರೆ ಫ್ಯಾಮಿಲಿ ಮೆಂಬರ್ ಇದ್ರೂ, ಎಲ್ಲರೂ ಒಂದು ಕೂತ್ಕೊಂಡು ಸಿನಿಮಾನ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಸಿನಿಮಾ ಇದು. ಸೊ ಇದರಲ್ಲಿ ಯಾವುದೇ ರೀತಿ ಬೋಲ್ಡು ಆ ಥರ ಈ ಥರ ಮೇ ಬಿ ಯು ಕುಡ್ ಸ್ಮೆಲ್ಟ್ ಆ ಥರ ಬರ್ಬೋದು ಸಿನಿಮಾ ಅಂತ. ಬಟ್ ಇದು 100% ಫ್ಯಾಮಿಲಿ ಎಂಟರ್ಟೈನರ್. ಇದು ಎಲ್ಲರೂ ಖುಷಿಯಿಂದ ನಕ್ಕೊಂಡು ಸಿನಿಮಾ ನೋಡ್ಕೊಂಡು ಹೋಗ್ತೀರಾ, ಅದಂತೂ ಫಾರ್ 100% ಶ್ಯೂರ್ ಅದು. ಓಕೆ, ಇದು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಸರ್? ಸೆಟ್ಟಲ್ ಆಗಿರ್ಬೋದು, ಶೂಟಲ್ಲಿ ಆಗಿರ್ಬೋದು, ಇದನ್ನ ಕ್ಯಾರಿ ಮಾಡೋದ್ರಾಗೆ? ಹೌದು, ಆ್ಯಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಈ ಥರ ಒಂದು ಹಾಕ್ಕೊಂಡು, ಅಂದರೆ ನೀವು ನೋಡಿರ್ತೀರ ಕೆಲವು ಶಾರ್ಟಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಒಂದು ಅಪ್ಪ ಆಗಿರ್ತಾನೆ, ಅದೆಲ್ಲದನ್ನು. ಸೊ ಇದಕ್ಕೆ ನನ್ನ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ. ಅಂದರೆ ಪ್ರತಿಯೊಂದು ಸತಿನೂ ಇದು ಹಾಕಿದ ತಕ್ಷಣ ನಾವು ಆ್ಯಕ್ಚುಲಿ ಈಗ ನಾನು ಕೂತು ಹೇಳೋದನ್ನು ನಾವು ಡೆಲಿಬ್ರೇಟಾಗಿ ನಾವೇನೋ ನಾವು ನಿಜವಾಗ್ಲೂ ಹಾಗೆ ಕೂರೋ ಥರನೇ ಆಗುತ್ತೆ, ಬಿಕಾಸ್ ಆ ಥರ ಇರುತ್ತೆ. ಇದರಲ್ಲಿ ಆ ಹೋರಾಟ ಇದು ಎಲ್ಲದನ್ನು ಇಟ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಇದು. ಮತ್ತೆ ಮುಂದೆ ನನಗೆ ಈ ಥರ ಇನ್ ಕೇಸ್ ನಾನೇ ನಾಳೆ ದಿನ ಬೇರೆ ಸಿನಿಮಾಗಳು ಮಾಡ್ತಾ ಇದ್ರು, ನನಗೆ ಈ ಥರ ಪರ್ಟಿಕ್ಯುಲರ್ ರೋಲ್ ನನಗೆ ಯಾರು ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾನೇ ಫಸ್ಟ್ ಟೈಮ್ ಮಾಡಿಬಿಟ್ಟೆ ಇದು ರೋಲ್. ಸೂಪರ್ ಸರ್. ನಿಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಿ ಸರ್, ಹೇಗೆ ಸಪೋರ್ಟ್? ಹೌದು, ಈ ಕಥೆ ಎಲ್ಲ ಆದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ನಾನೀಗ ಸಾಫ್ಟ್ವೇರ್ ಇಂಜಿನಿಯರ್ ಬೇಸಿಕಲಿ. ನಾನು ಒಂದು 5 years IT ಕೆಲಸ ಮಾಡಿ ಆಮೇಲೆ ಫಿಟ್ನೆಸ್ ಫ್ರೀಕ್ ಇಟ್ಕೊಂಡು ವರ್ಕೌಟ್ಸ್ ಎಲ್ಲ ಇರ್ಬೇಕಾರೆ ಹಾಗೆಯೇ ನಾನು ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದು. ನಾನು
ಅವ್ರನ್ನ ಮೀಟ್ ಮಾಡಿದ ತಕ್ಷಣನೇ ಒಂದು ಸ್ವಲ್ಪ ಹಿಂಗೆ ಟ್ರಾವೆಲ್ ಆದ್ವಿ. ಆಗಲೇ ನನಗೆ ಕತೆ ಈ ಥರ ಹಿಂಗಿದೆ, ಇದು ಹೇಗೆ ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ ಅಂದಾಗ ಸೊ ಅವರೇ ಒಂದು ಪ್ರಾಸೆಸ್ ಕೊಟ್ಟಿದ್ರು ಅವರೇನೆ. ಐ ಮೀನ್ ಒಂದು 10-15 ದಿನ ಟೈಮ್ ಆಯಿತು, 2-3 ವಾರ ಆಯಿತು. ದೆನ್ ಹೀ ಕೇಮ್, ಇಲ್ಲ ಚೆನ್ನಾಗಿ ಮಾಡ್ಬೋದು ಅನ್ಸುತ್ತೆ ಇದು ಅಂದಾಗ ಆಮೇಲೆ ಕಂಪ್ಲೀಟ್ ಸಿನಿಮಾ ನರೇಷನ್ ಕೊಟ್ಟು ಅದ್ರ ಸ್ಕ್ರೀನ್ ಪ್ಲೇ ಕೊಟ್ಟು ಎಲ್ಲ ಮಾಡಿದ ತಕ್ಷಣ ಅವ್ರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇವತ್ತು ಇದು ಪರದೆ ಮೇಲೆ ಬರೋಕ್ಕೆ ಒಂದು ಕಾರಣ. ಬಿಕಾಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋದ್ರು ನಮ್ಮ ಸ್ಟ್ರೆಂತ್ ಇಸ್ ಆಲ್ವೇಸ್ ಪ್ರೊಡ್ಯೂಸರ್ ಇರ್ತಾರೆ. ಆ್ಯಂಡ್ ಈ ಏನೋ ರಶಲ್ಲಿ ನಾವು ಸಿನಿಮಾ ಬೇರೆ ಬರ್ತಾ ಇದೀವಿ ಅಂತಂದರೆ ಅವ್ರ ಬಿಲೀಫು ಸಿನಿಮಾ ಮೇಲಿರೋ ಒಂದು ನಂಬಿಕೆ ಮೇಲೇ ಕಮಿಂಗ್ ಆನ್ ಸ್ಕ್ರೀನ್. 10-15 ದಿನ ಅವ್ರು ವೇಟ್ ಮಾಡಿದ್ರು ಅಂತಂದ್ರು, ಅಂದ್ರೆ ಯೋಚನೆ ಮಾಡಿದ್ರು ಸಿನಿಮಾ ಏನು ಮಾಡೋದು ಏನು. ಹೌದು, ಬಿಕಾಸ್ ಅದು ನಿಮ್ಗೆ ಹೇಗೆ ಅನಿಸ್ತು ಸರ್? ಇಲ್ಲ, ಆ 15 ದಿನಗಳ ಕಾಲ ಆ್ಯಕ್ಚುಲಿ ನೀವು ಹೇಗೆ ಹೇಳೋದು ಅಂದರೆ ನೀವು ಪ್ರೆಗ್ನೆಂಟ್ ಆದರೂ ಇಲ್ಲಿ ಬಂದ್ಬಿಟ್ಟು ಒಂದ್ಸತಿ ವೇಟ್ ಮಾಡ್ತೀರಿ ಗೊತ್ತಾ, ಆ ಪೀರಿಯಡ್ ಆ ಥರ ಇರುತ್ತೆ ನಮಗೆ. ಓಕೆ, ಅವರು ಅಷ್ಟು ಸಪೋರ್ಟ್ ಮಾಡಿದ್ರು. ಈಗ ಸಿನಿಮಾ ಪ್ರಮೋಷನ್ ಅಂತ ಬಂದಿದೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ನೆಕ್ಸ್ಟ್ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಲಾಟ್ ಆಫ್ ಪ್ರಮೋಷನ್. ಇನ್ನೂ 2 ಸಾಂಗ್ ಇದೆ ಸಿನಿಮಾದಲ್ಲಿ ಬರೋದು ಪೆಂಡಿಂಗ್ ಇದೆ ಆ್ಯಕ್ಚುಲಿ. ಈಗ 2 ಸಾಂಗ್ ಬಂದಿದೆ, ಪ್ಲಸ್ ಒಂದು ಏನೋ ಟ್ರೈಲರ್ ಕಟ್ ಬಂದಿದೆ. ಇನ್ನೂ ಒಂದು ಟ್ರೈಲರ್ ಕಟ್ ಬರ್ತಾ ಇದೆ, ಅದು ಬರ್ತಾ ಇದೆ. ನೆಕ್ಸ್ಟು 2 ಸಾಂಗ್ ಬೇರೆ ರಿಲೀಸ್ ಆಗುತ್ತೆ. ಇದ್ರ ಜೊತೆಗೆ ನಮಗೆ ಮಾರ್ಕೆಟಿಂಗ್ ಟೀಮಾಗಿ ಕನ್ನಡ ಪಿಕ್ಚರ್ ಯಾರು ನಮ್ಮ ಪ್ರವೀಣ್ ಸರ್ ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನಾವು ಅವ್ರ ಥ್ರೂನೇ ನಾವೆಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸು, ಸ್ಟ್ರೀಟ್ಸು ಎಲ್ಲ ಕಡೆನೂ ಪ್ರಚಾರಕ್ಕೆ ಈಗ ವಿ ಹ್ಯಾವ್ ಡಿಸೈನ್ ದಟ್ ಥಿಂಗ್. ನೋಡೋಣ ಹೇಗೆ ಇದು ಮೇಯ್ನ್ ನಮ್ಗೆ ಏನಂದರೆ ಸಿನಿಮಾ ರೀಚ್ ಆಗಬೇಕು, ಆಡಿಯನ್ಸ್ ಆಮೇಲೆ ಬರೋದು ನಮ್ಮದು ಸೆಕೆಂಡ್ರಿ. ಇದು ಫಸ್ಟ್ ನಾವು ರೀಚ್ ಆದರೆ ಸಾಕು ಅಂತ ಈಗ ಪ್ರಯತ್ನದಲ್ಲಿದ್ದೀವಿ. ಓಕೆ ಸರ್, ಈಗ ಸಾಹಿತ್ಯ ಬಗ್ಗೆ ಸಕ್ಕತ್ತಾಗಿ ಹಾಡುಗಳೆಲ್ಲ ಬರ್ತಿದ್ದಾರೆ. ಪ್ರಮೋದ್ ಮರವಂತೆ ಅವ್ರ ಬಗ್ಗೆ, ಮ್ಯೂಸಿಕ್ ಅವ್ರ ಬಗ್ಗೆ ಹೇಳೋದಾದ್ರೆ? ಪ್ರಮೋದ್ ಮರವಂತೆ ನನಗೆ ತುಂಬ ಹಳೆಯ ಪರಿಚಯ ಆ್ಯಕ್ಚುಲಿ. ಅವರು ಕಾಂತಾರ ಎಲ್ಲ ಬರೆಯೋ ಮುಂಚೆಯಿಂದನೇ ನಮಗೆ ಒಂದು ಒಡನಾಟ ಇತ್ತು. ಆ್ಯಂಡ್ ಅವ್ರಿಗೆ ಈ ಪರ್ಟಿಕ್ಯುಲರ್ ಜಾನರ್ ಅವರೇ ಹೇಳ್ದಂಗೆ ಅವ್ರಿಗೆ ಕತೆ ಕೇಳಿಲ್ಲ ನನಗೆ. ರಘು, ನನಗೆ ಸಿನಿಮಾ ಐ ಥಿಂಕ್ ನಾನು ಥಿಯೇಟ್ರಿಗೆ ಬಂದೇ ನೋಡ್ತೀನಿ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಯಿತು ಅಂತ ನನಗೊಂದು ಹೇಳಿ, ಆ ಸಾಂಗ್ ಹಿಂದೆ ಮುಂದೆ ಏನಾಯಿತು, ಆ ಸಾಂಗಲ್ಲಿ ಏನಾಗುತ್ತೆ ಅಂತ ಮಾತ್ರ ಹೇಳಿ ನನಗೆ, ನಾನು ಅದಕ್ಕೆ ಮಾತ್ರ ಲಿರಿಕ್ ಬರೀತೀನಿ ಅಂತಂದರು. ಆಮೇಲೆ ಐ ವಾಸ್ ಲೈಕ್, ನನಗೆ ನಾರ್ಮಲಿ ನಾವೇನಾಗುತ್ತೆ ರೈಟರ್ಸ್ಗೆ ನಮ್ಮ ಕತೆ ನಾವು 100 ಸತಿ ಅಂದರೂ 200 ಸತಿ ಅನಿಸ್ತಾ ಇರುತ್ತೆ, ಕತೆನೇ ಕೇಳ್ತಿರಲ್ಲ ಇವರು, ನೋಡೋಣ ಅಂತಂದ್ರು. ಬಟ್ ಅದ್ಭುತವಾಗಿ ಏನೋ ಈ ಕುಡ್ ಸೆನ್ಸ್ ದಟ್ ವಾಟ್ ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ಅದನ್ನು ಹಾಗೇನೆ ಲಿರಿಕ್ ಆಗಿದೆ. ಈಗ ಎಲ್ಲಿ ಶೂಟ್ ಎಲ್ಲ ಆಯಿತು ಸರ್? ಇದು ಎಂಟೈರ್ ಸಿನಿಮಾ ಗೋವಾದಲ್ಲಿ ಶೂಟ್ ಆಗಿದೆ. ಒಂದು ಫುಲ್ ಸಿನಿಮಾ. ಒಂದು 2 ಡೇಸ್ ಬ್ಯಾಂಗ್ಳೂರಲ್ಲಿ ಒಂದು ಏನೋ ಪ್ಯಾಚ್ ವರ್ಕ್ ಅಂತ ಹೇಳ್ತೀವಿ, ಅದು ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಬಟ್ ಎಂಟೈರ್ 55 ಡೇಸ್ ಟೋಟಲಿ ಗೋವಾದಲ್ಲಿ ಶೂಟ್ ಆಗಿರೋದು ಈ ಸಿನಿಮಾ. ಓಕೆ, ಕಾವ್ಯ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ? ಕಾವ್ಯ ಶೆಟ್ಟಿ ಈಸ್ ಅ ವೆರಿ ಸೀನಿಯರ್ ಆರ್ಟಿಸ್ಟ್. ಶಿ ಈಸ್ ನಾವು ಈ ಥರ ಒಂದು ಸಬ್ಜೆಕ್ಟು, ಈ ಥರ ಒಂದು ಕಂಟೆಂಟ್ನ ನಾರ್ಮಲಿ ಹೀರೋಯಿನ್ಸ್ಗೆ ಹೋಗಿ ನಾವು ಅಪ್ರೋಚ್ ಮಾಡಿ ಹೇಳಬೇಕು ಅಂದಾಗ್ಲೇ ಅವರ ಒಂದು ರಿಯಾಕ್ಷನ್ಸ್ ಹೇಗಿರುತ್ತೆ ಅನ್ನೋದಿತ್ತು. ಬಟ್ ಶಿ ಆ್ಯಕ್ಚುಲಿ ರಿಯಲಿ ಸಪೋರ್ಟೆಡ್ ನಮಗೆ, ಈ ಥರ ಮಾಡೋಣ ಈ ಥರ ಅಂತ. ಆ್ಯಂಡ್ ಸೆಟ್ಟಲ್ಲಿ ಕೂಡ ವರ್ಕಿಂಗ್ ಅರೌಂಡ್ ಈ ಥರ ಮಾಡೋಣ ಆ ಥರ ತುಂಬ ಕೋಆಪರೇಟಿವ್ ಆಗಿದ್ರು. ಶಿ ವಾಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ನಮಗೆ ಅದರಿಂದನೇ ನಮಗೆ ಆ ಕೆಮಿಸ್ಟ್ರಿ ಎಲ್ಲ ಚೆನ್ನಾಗಿದೆ ಅಂತಾರೆ. ನಾವು ಇದು ಯಾರೋ ಹೇಳಿದಾಗಲೇ ನಮ್ಗೆ ಗೊತ್ತಾಗುತ್ತೆ, ಓಕೆ ಇದು ವರ್ಕ್ ಆಯ್ತಾ ಇದು ಅಂದ್ಬಿಟ್ಟು. ಬಿಕಾಸ್ ನಾವು ಮಾಡ್ತಾ ಇರ್ಬೇಕಾದ್ರೆ ವುಡ್ ಹ್ಯಾವ್ ಡನ್ ಜಸ್ಟಿಸ್. 3ನೇವ್ರು ಹೇಳಿದಾಗಲೇ ನಮಗೊಂದು ಓಕೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ಶಿ ಈಸ್ ಏನು ವೆರಿ ಹೆಲ್ಪ್ಫುಲ್ ಇದ್ರು ನಮಗೆ. ಓಕೆ ಸರ್, ಸೂಪರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೊಂದು ಸಿಹಿ ಸುದ್ದಿ, ಇನ್ನಷ್ಟು ಸಿನಿಮಾ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಹೌದು. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಸ್ಪೆಷಲ್ ಪರ್ಸನ್ ಹತ್ರ ಒಂದಷ್ಟು ಮಾತುಕತೆ. ಸೊ ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಒಂದಷ್ಟು ಅಪ್ಡೇಟ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.